ಶ್ರೀ ಗುರುಭ್ಯೋ ನಮಃ. ನಾನು ವಿದ್ಯಾಮಾನ್ಯರ ಹತ್ರ ಅವರ ಶಿಷ್ಯ. ನಾನು 32 ವರ್ಷ ಅವರ ಜೊತೆಯಲ್ಲೇ ಇದ್ದು, ಅವರ ಜೊತೆಯಲ್ಲೇ ಬದರಿಕಾಶ್ರಮದಲ್ಲಿ ಅವ್ರ ಜೊತೆಯಲ್ಲೇ ಮೌನ ಉತ್ಸವವನ್ನು ಆಚರಣೆ ಮಾಡಿದಾಗ ಅವ್ರ ಜೊತೆಯಲ್ಲಿದ್ದು, ಅವರಿಂದ ನಾನು ಗ್ರಂಥಗಳನ್ನು ಅಧ್ಯಯನ ಮಾಡಿ ಅವರಲ್ಲಿ ಗುರುಭಕ್ತಿ ಎಷ್ಟಿತ್ತು ಅಂತಕ್ಕಂಥದ್ದನ್ನು ನಾವು ಕೇಳಿ ನಾವು ಕೂಡ ಗುರುಭಕ್ತಿ ಅಷ್ಟು ಮಾಡಬೇಕು ಅಂತಕ್ಕಂಥ ಒಂದು ಭಾವನೆ ನನಗೂ ಕೂಡ ಅಳವಡಿಸಿರ್ತಕ್ಕಂಥದ್ದಾಗಿದೆ. ಅವರು ತಮ್ಮ ಗುರುಗಳಾಗಿರ್ತಕ್ಕಂಥ ಸತ್ಯಧ್ಯಾನದಲ್ಲಿ ಎಷ್ಟು ಒಂದು ಭಕ್ತಿಯನ್ನು ತೋರಿಸ್ತಿದ್ರು ಅಂತಕ್ಕಂಥದ್ದನ್ನು ನಾನು ಮನಸಾರ ತಿಳ್ಕೊಂಡಿರ್ತಕ್ಕಂಥದ್ದಾಗಿದ್ದೇನೆ. ಏನು ಪಾಠ ಪ್ರವಚನ ಮಾಡ್ತಕ್ಕಂಥ ಕಾಲದಲ್ಲಿ ಗುರುಗಳ ಒಂದು ವಿಶೇಷಕಾರವಾಗ್ತಕ್ಕಂಥ ಕಥೆಗಳನ್ನು ಹೇಳಬೇಕು. ಅವರಿಗೆ ಅನ್ನದಾನ ಮಾಡ್ತಕ್ಕಂಥ ಒಂದು ಉತ್ಸುಕತೆ ಇದು, ಮತ್ತು ಪಾಠದಲ್ಲಿ ಪಾಠ ಪ್ರವಚನ ಮಾಡ್ತಕ್ಕಂಥ ಕಾಲದಲ್ಲಿ ಅವರಿಗೆ ಎಷ್ಟು ಒಂದು ಶ್ರದ್ಧಾ ಅಂತಕ್ಕಂಥದ್ದಿತ್ತು, ಅದನ್ನೆಲ್ಲ ಹೇಳ್ತಿದ್ರು. ಒಂದು ಸಲ ಅವರು ವಿದ್ಯಾಮಾನ್ಯರು ಪ್ರತಿನಿತ್ಯ ಅವ್ರ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಕಾಲದಲ್ಲಿ ಪೂಜಾ ಕಾಲದಲ್ಲಿ ಹೋಗಿ ಯಾವ ಸ್ವಾಮಿಯರು ಪೂಜೆ ಮಾಡೋ ಕಾಲಕ್ಕೆ ಹೋಗಿ ತಾವು ಕೂತ್ಕೊಂಡು ಪೂಜೆ ನೋಡ್ತಾ ಕೂತ್ಕೊಳ್ತಿದ್ದಂತೆ. ಒಂದು ದಿವಸ ಕಟ್ಟೆ ಮೇಲೆ ಪೀಠ ಹಾಕಿದ್ದು ಸತ್ಯಧ್ಯಾನರು ಪೂಜೆ ಮಾಡ್ತಿದ್ದರು. ಇವರು ಕೆಳಗೆ ಹೋಗ್ತಿದ್ದಂತೆ. ಸತ್ಯಧ್ಯಾನ ತಿರುಗಿ ನೋಡಿದಂತೆ. ನೋಡಿದ ತಕ್ಷಣ ಉಪರಿ ಆಗಮ್ಯತ ಅನ್ನಂಥದ್ದಂತೆ. ಇವರು ಸ್ವಲ್ಪ ಸಂಕೋಚ ಮಾಡ್ಕೊಂಡಂತೆ, ಹೋಗ್ಕೋಬೇಡಂತೆ. ಇವರು ಕೇವಲ ಪೀಠಾತ್ಮಜಿತ್ವಾತ್ಮ ವಿದ್ಯಾವತ್ತಾಚ ಅತ್ರ ಆಗಮ್ಯತ ಅನ್ನಂಥ ಈ ಪ್ರಕಾರವಾಗಿ ಹೇಳಿದಂತಿಕೊಂಡು ನಮ್ಮ ಪಾಠ ಹೇಳ್ತಕ್ಕಂಥ ಕಾಲದಲ್ಲಿ ಇಷ್ಟು ನನ್ನ ಮೇಲೆ ಅವರು ಪ್ರೀತಿಯನ್ನು ತೋರಿಸ್ತಾ ಇದ್ದರು ಅಂತಕ್ಕಂಥ ಮಾತನ್ನು ನಮ್ಮ ಗುರುಗಳು ನಮಗೆ ಪಾಠ ಹೇಳ್ತಕ್ಕಂಥ ಕಾಲದಲ್ಲಿ ತಮ್ಮ ಗುರುಗಳ ಒಂದು ನನ್ನ ಮೇಲೆ ಎಷ್ಟು ಅವರಿಗೆ ಪ್ರೀತಿ ಇತ್ತು, ವಿಶ್ವಾಸ ಇತ್ತು ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸ್ತಾ ಇದ್ದರು. ಮತ್ತು ಅವರಿಗೆ ಪರಮಚರ್ಯ ಆಚರಣೆ ಮಾಡ್ತಕ್ಕಂಥ ಒಂದು ವಿಷಯದಲ್ಲಿ ದೀಕ್ಷಾ ಅನ್ನೋದು ಬಹಳ ಶ್ರೇಷ್ಠಕರವಾಗಿರ್ತಕ್ಕಂಥದ್ದಾಗಿತ್ತು. ಯಾರಾದರೂ ಕೂಡ ಅದ್ವೈತ ವಿಷಯದಲ್ಲಿ ನೇಹನಾನಾಸ್ತಿ ಕಿಂಚನ ಇತ್ಯಾದಿ ವಾಕ್ಯಗಳನ್ನು ತಗೊಂಡು ಇದು ಅದ್ವೈತಪರಾಗಿದೆ ಅಂತ ಹೇಳಿಬಿಟ್ರೆ ಅದನ್ನು ಖಂಡನೆ ಮಾಡ್ತಕ್ಕಂಥದ್ದು, ಅದು ಭಾಳ ವಿಚಿತ್ರವಾಗಿತ್ತು ಸತ್ಯಧ್ಯಾನದ್ದು. ಅವರ ಶೈಲಿ ಅದನ್ನು ಕೇಳಿ ನನಗೆ ಭಾಳ ಮನಸ್ಸಿಗೆ ಆನಂದ ಆಗ್ತಾಯಿತ್ತು ಅಂತ ಈ ಪ್ರಕಾರವಾಗಿ ನಮ್ಮ ಗುರು ಹೇಳ್ತಾ ಇದ್ದರು. ಮತ್ತು ನಾವು ಅವರ ಜೊತೆಯಲ್ಲಿ 4 ವರ್ಷ ವಿದ್ಯಾಭ್ಯಾಸ ಮುಗಿದ ಮೇಲೆ ಮುಂದೆ ಏನು ಮಾಡ್ತೀರಿ ಅಂತ ಕೇಳಿದಂತೆ ಸತ್ಯಧ್ಯಾನರು. ನಮ್ಮ ಗುರುಗಳು ಇಲ್ಲ, ನಮ್ಮ ಮಠ ಇರೋದು ಭಂಡಾರಕೇರಿ ಅಂತಕ್ಕಂಥದ್ದು. ಆ ಭಂಡಾರಕೇರಿ ಒಳಗೆ ಭಾಳ ರಮಣೀಯವಾಗಿರ್ತಕ್ಕಂಥ ಸ್ಥಳ. ಅಲ್ಲಿ ಹೋಗಿ ತಪಸ್ಸು ಮಾಡ್ತಾ ಪಾಠ ಪ್ರವಚನ ಮಾಡಿಕೊಂಡು ಅಲ್ಲೇ ಇರ್ತೇನೆ ನಾನು ಅಂತ ಕೂಡಿಸಿದಂತೆ. ಹಣಿ ಗಚ್ಕೊಂಡಂತೆ. ಸರ್ವಥಾ ಅಲ್ಲಿ ಹೋಗಿ ಒಂದೇ ಕಡೆಯಲ್ಲಿ ವಾಸ ಮಾಡೋದು ಬೇಡ, ಸನ್ಯಾಸಿಗಳು ಪ್ರತಿನಿತ್ಯ ಸಂಚಾರ ಮಾಡ್ತಾ ಇರಬೇಕು. 1 ಗ್ರಾಮದಲ್ಲಿ ಒಂದೇ ಸಿಗಬೇಕು ಹೊರತು 2 ಸಿಗಬೇಕು ಹೊರತು ಅದಕ್ಕಿಂತ ಜಾಸ್ತಿ ಇರಬಾರ್ದು. ನೀವು ತತ್ವ ಪ್ರಚಾರ ಮಾಡ್ತಕ್ಕಂಥದ್ದಾಗಲಿ ನನ್ನ ಮಠದ ಯಾರು ಪೀಠಾಧಿಕಾರಿಗಳು ಅಂತಿರ್ತಾರೋ ಅವರಿಗೆ ನಾನು ಹೇಳ್ತೇನೆ, ನಾ ಬಂದ ಹೆಂಗೆ ಅವರಿಗೆ ಸಹಕಾರ ಮಾಡ್ತೀರೋ ಅದೇ ರೀತಿಯಲ್ಲಿ ವಿದ್ಯಾಮಾನ್ಯರು ಬಂದಾಗ ಕೂಡ ನೀವು ಸಹಕಾರ ಮಾಡಬೇಕು ಅಂತ ಪ್ರಕಾರವಾಗಿ ನಮ್ಮ ಇವರಿಗೆಲ್ಲ ನಾನು ತಿಳಿಸ್ತೇನೆ. ನೀವು ಒಂದೇ ಕಡೆಯಲ್ಲಿ ಇರಬಾರ್ದು ಅಂತ ಹೇಳ್ತೇನೆ. ಆದರೆ ಗುರುಗಳ ಒಂದು ಆಜ್ಞಾವನ್ನು ನಾನು 30 ವರ್ಷ ಇದ್ದಾಗ ಸ್ವಾಮಿಯರು ಒಂದು ಕಡೆಯಲ್ಲಿ 1 ತಿಂಗಳು ಚಾತುರ್ಮಾಸ್ಯನ ಬೇರೆ ಯಾವ ಕಾಲದಲ್ಲೂ ಕೂಡ ಒಂದೇ ಕಡೆಯಲ್ಲಿ ಅವರು ವಾಸ ಮಾಡ್ತಾಯಿದ್ದಿಲ್ಲ. ಪ್ರಜಾಸ್ವಾಮಿಯವರಿಗೆ ವಿದ್ಯಾಭ್ಯಾಸ ಮಾಡಿಸಲಿಕ್ಕೆ 1-2 ವರ್ಷ ಒಂದು ಕಡೆ ಇದ್ದರು. ಆಮೇಲೆ ಚಾತುರ್ಮಾಸ ಅದು ಬಿಟ್ಟು ಬೇರೆ ಎಲ್ಲ ಕಡೆಯೂ ರಾಯಚೂರು ಡಿಸ್ಟ್ರಿಕ್ಟು, ಹೈದರಾಬಾದು, ಬಳ್ಳಾರಿ ಡಿಸ್ಟ್ರಿಕ್ಟು ಎಲ್ಲ ಕಡೆಯಲ್ಲೂ ಹಳ್ಳಿ ಬಸ್ ಹೋಗಿದ್ದರೆ ಗಾಡಿ ಒಳಗಾದರೂ ಕೂಡ ಸಂಚಾರ ಮಾಡಿಕೊಂಡು ಆಚಾರ್ಯರ ಶಾಸ್ತ್ರ ಪ್ರವಚನವನ್ನು ಮಾಡಿ ಆಚಾರ್ಯರ ತತ್ವವನ್ನು ಅಲ್ಲಿರ್ತಕ್ಕಂಥ ಜನಗಳಿಗೆ ಉಪದೇಶ ಮಾಡಿಕೊಂಡು ಸಂಚಾರ ಮಾಡ್ತಾಯಿದ್ದರು. ಗುರುಗಳ ಮಾತನ್ನು ಅಷ್ಟು ವಿಶ್ವಾಸದಿಂದ ಪರಿಪಾಲನೆ ಮಾಡ್ತಕ್ಕಂಥದ್ದನ್ನು ನಾನು ಕಣ್ಣಾರೆ ನೋಡಿ ನಮಗೂ ಕೂಡ ಗುರುಗಳಲ್ಲಿ ಭಾಳ ಶ್ರದ್ಧಾ ಅಂತಕ್ಕಂಥದ್ದು ನಾವು ಕೂಡ ಮಾಡಬೇಕು ಅಂತಕ್ಕಂಥ ವಿಶ್ವಾಸ ನಮಗೂ ಕೂಡ ಬಂದಿರ್ತಕ್ಕಂಥ. ನಾವು ಸಂಚಾರ ಕ್ರಮೇಣ
ಕೊಲ್ಹಾಪುರ ಪಂಢರಾಪುರಕ್ಕೆ ಹೋದ್ವಿ. ಪಂಢರಾಪುರದಲ್ಲಿ ಅಲ್ಲಿ ಸತ್ಯಧಾಮ ವೃಂದಾವನ ಇದೆ. ಅಲ್ಲಿಯ ಮಠದಲ್ಲಿನೇ ಪೂಜೆ ಆಯಿತು. ಆವಾಗ ಸತ್ಯಧಾಮರ ವೃಂದಾವನಕ್ಕೆ ನಮಸ್ಕಾರ ಮಾಡಿ ಅಲ್ಲಿ ಯಥಾ ಪ್ರಕಾರವಾಗಿ ಅವರೆಷ್ಟು ಅಲ್ಲಿ ಗುರುಗಳಿಗೆ ತಮ್ಮ ಶ್ರದ್ಧಾದಿಗಳನ್ನು ತೋರಿಸೋಕ್ಕೂ ಅಷ್ಟು ಇದು ಮಾಡಿಕೊಂಡು 1-2 ದಿವಸ ಅಲ್ಲೇ ಪಂಢರಪುರದಲ್ಲೇ ಉತ್ತರ ಮಠದಲ್ಲೇ ನಾವು ಇದ್ದು ಅಲ್ಲಿಂದ ಮುಂದೆ ಕೊಲ್ಹಾಪುರಕ್ಕೆ ಹೋಗಿ ಅಲ್ಲಿಂದ ಮುಂದೆ ನಾವು ಪ್ರಯಾಣ ಮಾಡಿದ್ವಿ. ಸತ್ಯಧಾಮರ ಮತ್ತು ಗುರುಗಳು ಇಲ್ಲಿ ಅವ್ರಿಗೆ ಎಷ್ಟು ಶ್ರದ್ಧೆ ಆಯಿತು ಅಂತಕ್ಕಂಥದ್ದನ್ನು ಒಂದೇ ಒಂದು ಮಾತನ್ನು ಹೇಳ್ಕೊಂತಂದರೆ, ನಾವು ಯಾವುದೇ ಊರಾಗಿರಲಿ ಎಲ್ಲೇ ಇರಲಿ ಸತ್ಯಧಾಮರ ಆರಾಧನೆ ಚೈತ್ರ ಮಾಸದ ಅಷ್ಟಮಿ ದಿವಸ ಬಂತು ಅಂದ ತಕ್ಷಣ ಅವತ್ತಿನ ದಿವಸ ಆ ಗುರುಪಾದ ಪ್ರಕ್ಷಾಳನ ಅಂತಕ್ಕಂತಹ ಕ್ರಮ ಮೊದಲಿಗೆ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಪಾದ ಪ್ರಕ್ಷಾಳನ ಮಾಡಿ, ಅನಂತರದಲ್ಲಿ ಸತ್ಯಧಾಮ ತೀರ್ಥ ಪಾದ ಪ್ರಕ್ಷಾಳನ ಮಾಡಿ ದಂಡೋದಕವನ್ನು ಕೊಟ್ಟು ಹಸ್ತೋದಕವನ್ನು ಕೊಡ್ತಾಯಿದ್ರು. ಹಸ್ತೋದಕ ಕೊಟ್ಟಾದಮೇಲೆ ಯಾರು ಊಟಕ್ಕೆ ಬಂದಿರತಕ್ಕಂಥ ಬ್ರಾಹ್ಮಣರಿಗೆ ಅಕ್ಷರಸ್ಥಿದ್ದರೆ ಅವರಿಗೆ ಸ್ವಲ್ಪ ವಿಶೇಷ ಸಂಹಾರ ಕೊಡೋದು, ಇಲ್ಲಾಂದರೆ ಸಾಮಾನ್ಯ ಎಲ್ಲರಿಗೂ ದಕ್ಷಿಣ ಕೊಡ್ತಕ್ಕಂಥದ್ದು, ಚಲೋ ಭಕ್ಷ್ಯಗಳಾಗಿ ಮಾಡಿಸಿ ಊಟಕ್ಕೆ ಹಾಕ್ತಕ್ಕಂಥದ್ದು. ಸತ್ಯಧಾಮರ ಆರಾಧನೆ ಬಂತು ಅಂತಂದರೆ ಇದನ್ನು ನಾವು 30 ವರ್ಷಗಟ್ಟಲೆ ಕಣ್ಣಾರೆ ನೋಡ್ತಕ್ಕಂಥವನಾಗಿದ್ದೇನೆ. ಅವರಲ್ಲಿ ಗುರುಗಳಲ್ಲಿ ಎಷ್ಟು ವಿಶ್ವಾಸ ಇತ್ತು ಅಂತಕ್ಕಂಥದ್ದು ಇದರಿಂದ ಅಭಿವ್ಯಕ್ತ ಆಗ್ತಕ್ಕಂಥದ್ದಾಗ್ತದೆ. ನಮ್ಮ ಗುರುಗಳಿಗೆ ತಮ್ಮ ಗುರುಗಳನ್ನು ಸ್ತೋತ್ರ ಮಾಡುವುದರಿಂದ ಯಾವ ಅವರ ಪ್ರೀತಿಪಾತ್ರ ಮಧ್ವ ಅಂತ ಬಂದು ನನ್ನನ್ನು ಮಧ್ವ ಅಂತ ಕರಿತಿದ್ರು. ನನ್ನನ್ನು ಯಾವಾಗಲೂ ಪ್ರೀತಿಪಾತ್ರ ಮಧ್ವ ಅಂತ ಕರಿತಿದ್ರು. ಪತ್ರ ಹಾಕಿದರೆ ಪ್ರೀತಿಪಾತ್ರನ ಮಧ್ವ ಅಂತ ಕರಿತಿದ್ರು. ಅವರಿಗೆ ನಾನು ಅವ್ರ ಗುರುಗಳ ವಿಷಯವನ್ನು ಹೇಳಿದ್ದರಿಂದ ನಮ್ಮ ಗುರುಗಳಿಗೂ ಕೂಡ ಪ್ರೀತಿ ಆಗಿ ಅಂತ ಪ್ರಕಾರವಾಗಿ ನಾನು